ರಷ್ಯಾ ಉಕ್ರೇನ್ ನಡುವೆ ಸಂಘರ್ಷ ಮುಂದುವರೆದಿದೆ. ಕಪ್ಪು ಸಮುದ್ರದ ಬಂದರಿನ ಬಳಿ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಾಗಿದೆ. ರಷ್ಯಾ ಉಕ್ರೇನ್ ನಡುವೆ ಸಂಘರ್ಷ ಮುಂದುವರೆದಿರತಕ್ಕಂಥದ್ದು. ಕಪ್ಪು ಸಮುದ್ರದ ಬಂದರಿನ ಬಳಿ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಾಗಿದೆ. ರಷ್ಯಾ ಉಕ್ರೇನ್ ನಡುವೆ ಯುದ್ಧ, ನಾವಿಕರಿಗೆ ಸಂಕಷ್ಟ ಎದುರಾಗಿದೆ. ಅಲ್ಲಿ ಸಮುದ್ರದಲ್ಲಿ ಸಂಕಷ್ಟಕ್ಕೆ ಭಾರತೀಯ ನಾವಿಕರು ಸಿಲುಕಿದ್ದಾರೆ. ಯಾವ ಕ್ಷಣದಲ್ಲಾದರೂ ಹಡಗಿಗೆ ಕ್ಷಿಪಣಿ ಅಪ್ಪಳಿಸಬಹುದು. ಭಾರತೀಯ 13 ನಾವಿಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ FSUI. ನಾವಿಕರು ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಳ್ಳಲು ಯತ್ನ ನಡೀತಾ ಇದೆ. ಎಸ್ ವೀಕ್ಷಕರೇ, ಉಕ್ರೇನ್ ರಷ್ಯಾ ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ಕ್ಷಿಪಣಿ, ಡ್ರೋನ್ ದಾಳಿಗಳಾಗ್ತಾ ಇದ್ದಾವೆ. ಅದರಲ್ಲಿ ಭಾರತೀಯರು ನಾವಿಕರು ಏನಿದ್ದಾರೆ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಬೇಗ ವಾಪಸ್ ಕರೆಸಿಕೊಳ್ಳುವ ಕೆಲಸ ಆಗ್ತಾ ಇದೆ. ಭಾರತೀಯ 13 ನಾವಿಕರಿಗೆ ಎಚ್ಚರಿಕೆ ಕೊಟ್ಟಿದೆ FSUI. ಯಾವಾಗ ಬೇಕಾದರೂ ದಾಳಿ ಆಗಬಹುದು ಅಂತ ಹೇಳಿ, ಯಾವಾಗ ಬೇಕಾದರೂ ಕ್ಷಿಪಣಿ ಬಂದು ಅಪ್ಪಳಿಸಬಹುದು, ಸುರಕ್ಷಿತವಾಗಿ ಇರಿ ಅಂತ ಹೇಳಿ. ಇವಾಗ ಅವರನ್ನು ವಾಪಸ್ ಕರೆಸಿಕೊಳ್ಳಲು ಯತ್ನ ನಡೀತಾ ಇದೆ.